ಗಾಂಧೀಜಿ ವಿಚಾರಧಾರೆ ಪ್ರಬಂಧ ಇದನ್ನ ಆಯೋಜನೆ ಮಾಡಿರೋದು, ಸಿಎಂಗೆ ಮನವಿ ಮಾಡಿರೋದು. ಇದಕ್ಕೆ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ನಿಮ್ಮ ತೀಟೆ ತೀರಿಸಿಕೊಳ್ಳೋಕೆ ಪ್ರಬಂಧ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದೀರಾ. ಕಾಂಗ್ರೆಸ್ಗೆ ಎರಡಕ್ಕೆ ಇಲ್ಲಿ ಗಮನಿಸಬೇಕು. ಕಾಂಗ್ರೆಸ್ಗೆ 2G 3G ಹೆರಾಲ್ಡ್ ಹಗರಣ ಮುತ್ತಿಕೊಂಡಿದೆ. ಗಾಂಧಿ ಕುರಿತ ಪ್ರಬಂಧ ಸ್ಪರ್ಧೆ ಹೇಗೆ ನೀವು ಆಯೋಜಿಸ್ತೀರಿ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ನಿಮಗೆ ಯೋಗ್ಯತೆಯೇ ಇಲ್ಲ ಅಂತೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಗೆ 2G ಮತ್ತು 3G ಹಗರಣ ಏನಿದೆಯಲ್ಲ, ಹೆರಾಲ್ಡ್ ಹಗರಣ, ಇದು ಕೂಡ ಮುತ್ತಿಕೊಳ್ತಾ ಇದೆ. ಹೀಗಾಗಿ ನಿಮಗೆ ಯೋಗ್ಯತೆನೇ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಒಂದು ರೀತಿ ವಿಚಲಿತರಾಗಿ ಅವರಿಗೆ ಏನು ದಿಕ್ಕು ದೆಸೆ ಏನು ಕಾಣ್ತಾ ಇಲ್ಲಲ್ಲ, ಒಂಥರ ಕಾಮಾಲೆ ಕಣ್ಣಿಂದ ಎಲ್ಲವನ್ನು ನೋಡುವಂಥ ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಇಡೀ ಪ್ರಪಂಚ, ನಮ್ಮ ದೇಶ ಅಲ್ಲ, ಇಡೀ ಪ್ರಪಂಚ ಎದುರಿಸ್ತಾ ಇರೋವಂಥ ದೊಡ್ಡ ಸಮಸ್ಯೆ ಅಂತೇಳಿ ಭಯೋತ್ಪಾದನೆಯಲ್ಲಿ ಲಕ್ಷಾಂತರ ಜನ ಇವತ್ತಿಗೂ ಸಾಯ್ತಾ ಇದ್ದಾರೆ. ದೇಶಗಳ ಮಧ್ಯೆ ಯುದ್ಧ ನಡೀತಾ ಇದೆ. ಇದು ಇವತ್ತು ಭಯೋತ್ಪಾದನಾ ಚಟುವಟಿಕೆಯಿಂದ ಈ ಪ್ರಪಂಚದಲ್ಲಿ ಆಗ್ತಾ ಇರ್ತಕ್ಕಂಥ ದೊಡ್ಡ ಅನಾಹುತ ಮತ್ತು ಆರ್ಥಿಕ ಸ್ಥಿತಿನೂ ಕೂಡ ಈ ಭಯೋತ್ಪಾದನೆಯಿಂದ ಕುಂಠಿತ ಆಗ್ತಾ ಇದೆ. ಇದ್ರ ಬಗ್ಗೆ ಗಮನ ಹರಿಸೋದು ಬಿಟ್ಬಿಟ್ಟು ಇವ್ರದ್ದು ಯಾವುದೋ ಒಂದು ತೀಟೆ ತೀರಿಸ್ಕೊಳಕ್ಕೋಸ್ಕರ ಕಾಂಗ್ರೆಸ್ಸಿನ ಫೇಲ್ಯೂರ್ಸು, ಇವತ್ತೇನು ಕಾಂಗ್ರೆಸ್ಸು ಈ ದೇಶದಲ್ಲಿ ಅಳಿಸಿ ಹೋಗ್ತಾ ಇದೆ, ಇನ್ನಷ್ಟು ಅಳಿಸಿ ಹೋಗುವಂಥ ಸ್ಥಿತಿಗೆ ಈಗ ಮುಟ್ಬಿಟ್ಟಿದೆ. ರಾಮ ಮಂದಿರ ಇಶ್ಯೂ ಆದಮೇಲೆ 500 ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಯಾವ ಮತಾಂಧ ಒಬ್ಬ ಮುಸಲ್ಮಾನ್ ಒಂದು ರೀತಿ ಭಯೋತ್ಪಾದಕ, ಅವನು ಬಾಬರ್